ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಖಾರ ಬುಂದಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟ್ ಒಂದು ಅರ್ಧ ಕೆಜಿ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ, ಈಗ ನಾವು ಬೋಂಡ ಬಿಡೋದಕ್ಕೆ ಎಷ್ಟು ಹದಕ್ಕೆ ಕಲಿಸ್ಕೊಳ್ತೀವೋ ಅಷ್ಟು ಅದಕ್ಕೆ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೀವು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕೊಂಡಿದ್ದೀನಿ. ನೀವು ಸ್ವಲ್ಪ ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ತಗೊಂಡು ಮಾಡ್ಕೊಳ್ಬೋದು. ಈ ಥರ ಹಿಟ್ಟನ್ನ ಕಲಿಸ್ಕೊಂಡಾದ ನಂತರ ಈ ಥರ ಕಣ್ ಜರಡಿ ಇರುತ್ತಲ್ವ, ಅದರಲ್ಲೇ ಈ ಥರ ಹಿಟ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳು ರೌಂಡ್ ರೌಂಡ್ ಆಗಿ ಬೀಳ್ತಾ ಇದೆ. ಕಾವು ಕೂಡ ಅಂದ್ರೆ ಉರಿ ಕೂಡ ಮೀಡಿಯಂ ಆಗಿ ಇರಬೇಕು, ಸಣ್ಣ ಉರಿ ಇರಬಾರ್ದು. ಸಣ್ಣ ಉರಿ ಇದ್ರೆ ಅದು ಕಾಳುಗಳೆಲ್ಲ ಚೆನ್ನಾಗಿ ಬರಲ್ಲ, ಎಲ್ಲ ತಳ ಹಿಡ್ಕೊಂಡಂಗ ಆಗ್ಬಿಡುತ್ತೆ. ಹಾಗಾಗಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರ್ಬೇಕು. ಇದನ್ನ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀವಿ. ಇದೇ ತರ ಮಿಕ್ಸ್ ಮಾಡ್ಕೊಳ್ತೀನಿ ನಾನು, ಸ್ವಲ್ಪ ಕಾಳೆಲ್ಲ ಇದಾಗ್ಲಿ ಅಂತ ಹೇಳಿ, ಎಲ್ಲ ಸೈಡಲ್ಲೂ ಕೂಡ ಚೆನ್ನಾಗಿ ಕ್ರಂಚಿಯಾಗಿ ಬರಲಿ ಅಂತ ಹೇಳಿ. ಬೂಂದಿ ಲಾಡುಗೂ ಕೂಡ ಇದೇ ತರ ಮಾಡ್ಕೊಳ್ಳೋದೇನೆ, ಆದ್ರೆ ಅದು ಕಾಳನ್ನ ಹಾಕಿದ್ದೇನೆ ತೆಗೆದು ಬಿಡ್ಬೇಕು. ಈ ತರ ಕ್ರಂಚಿಯಾಗಿ ಇರಬಾರ್ದು ಅದು ಕಾಳುಗಳು. ಕ್ರಂಚಿ ಆಗಿದ್ರೆ ಕಟ್ಟೋದಕ್ಕೆ ಆಗಲ್ಲ ಉಂಡೆನ. ಇದು ಕಾಳು ಗರ್ಗರಿ ಆಗಿದ್ದಷ್ಟು ಚೆನ್ನಾಗಾಗಿ ಬರುತ್ತೆ ನೋಡಿ. ಈ ತರ ನಾನು ಎಲ್ಲಾನು ಕೂಡ ಕರ್ದಿಟ್ಕೊಳ್ತೀನಿ. ಈ ತರ ಕರ್ದು ಇಟ್ಕೊಂಡಿದೀನಿ ಕಾಳುಗಳನ್ನ. ಅದಾದ ನಂತರ ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಕಾಳುಗಳು ಕೂಡ. ಈಗ ನಾನು ಕರ್ಬೇವಿನ ಎಲೆನೂ ಕೂಡ ಹಾಕಿ ಈ ತರ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡಿ ಎಣ್ಣೆಯಲ್ಲಿ. ಅದಾದ ನಂತರ ಈಗ ಖಾರ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕಡಲೆ ಹಿಟ್ಟನ್ನ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ. ಅಂದ್ರೆ ಒಂದು ಅರ್ಧ ಕೆಜಿಯಷ್ಟು ಫುಲ್ ಅಲ್ಲ, ಸ್ವಲ್ಪ ಕಡಿಮೆನ ಹಾಕೊಂಡಿದ್ದೀನಿ. ಅದನ್ನ ಈಗ ನಾವು ಚಕ್ಲಿ ಮಾಡೋದಕ್ಕೆ ಹದ ಮಾಡ್ಕೊಳ್ತೀವಲ್ಲ, ಆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಚಕ್ಲಿ ಮಟ್ಟಿನಲ್ಲಿ ಸ್ವಲ್ಪ ಉಂಡೆಯನ್ನು ಕಟ್ಟಿ ಕಟ್ಟಿ ಈ ತರ ಹಾಕೊಳ್ತಾ ಇದ್ದೀನಿ ನಾನು. ಈ ತರ ಹಾಕೊಂಡಾದ ನಂತರ ಕಂದು ಚಿಕ್ಕದಾಗಿರುವಂತ ಕಂದನ್ ಬರುತ್ತಲ್ವ ಚಕ್ಲಿ ಮಟ್ಟಿನಲ್ಲಿ, ಆ ಕಂದಿಂದು ಹಾಕೊಂಡು ಇದನ್ನ ಈ ತರ ಎಣ್ಣೆಲಿ ಡೈರೆಕ್ಟ್ ಆಗಿ ಬಿಟ್ಕೊಳ್ಬೇಕು. ಈ ತರ ಬಿಟ್ಕೊಳ್ಳೋದು ಚೆನ್ನಾಗಿ. ಇದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದು ಕೂಡ ಕ್ರಂಚಿ ಆಗೋ ತನಕ ಹಾಗೆ ಗರ್ಗರಿ ಆಗೋ ತನಕ ಇದನ್ನ ಮಾಡ್ಕೊಳ್ಬೇಕು. ನೋಡಿ ಇದೀಗ ಆಗಿದೆ, ಇದನ್ನು ಕೂಡ ರಿಮೂವ್ ಮಾಡಿ ಇಟ್ಕೊಳ್ತೀವಿ. ಇದೇ ತರ ಎಲ್ಲನೂ ಕೂಡ ಕರ್ಕೊಳ್ಳೋಣ. ಎಣ್ಣೆಲಿ ಕರ್ಕೊಂಡು ಆದ ನಂತರ ಒಂದು ಇದಕ್ಕೆ ಒಂದು ಅರ್ಧ ಇಂದ ಸ್ವಲ್ಪ ಕಮ್ಮಿ ಆಗುವಷ್ಟು ಶೇಂಗಾನ ಹಾಕೊಳ್ಬೇಕು. ಶೇಂಗಾನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡಿ ಹಾಕೊಳ್ಬೇಕು. ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕು. ಅದನ್ನ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಈಗ ನಾನು ಎಣ್ಣೆಯಿಂದ ರಿಮೂವ್ ಮಾಡಿಕೊಂಡು ಪಾತ್ರೆಗೆನೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕರ್ಬೇವಿನ ಸೊಪ್ಪಿನ ಹೀಗೇನೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿರುವಂತ ಕಡ್ಡಿಗಳನ್ನೆಲ್ಲ ಬೇರೆ ಮಾಡ್ಕೊಳ್ಬೇಕು. ಬೇರೆ ಮಾಡ್ಕೊಂಡು ಆ ಎಲೆಗಳನ್ನ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಬೇಕು. ಈ ತರ ಖಾರನ್ನು ಕೂಡ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನೀಗ ಶೇಂಗಾನು ಹಾಕೊಂಡಿದ್ದೀವಿ ಫ್ರೈ ಮಾಡಿರೋದನ್ನ, ಹಾಗೆ ಒಂದ್ ಸ್ವಲ್ಪ ಪುಟಾಣಿ ಬೇಳೆ ರೋಸ್ಟೆಡ್ ಚನಾ ದಾಲ್ ಬರತ್ತಲ್ವ, ಅದನ್ನು ಕೂಡ ಹಾಕೊಂಡಿದೀವಿ. ಅದೇ ತರ ಈ ತರ ಕೈಯಲ್ಲೇನೆ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾನು ಕೂಡ. ಈ ತರ ಅದನ್ನು ಖಾರಗಳು ದೊಡ್ಡ ದೊಡ್ಡದಾಗಿ ಪೀಸ್ಗಳ ಇರುತ್ತಲ್ವಾ, ಈ ತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮುರಿದು. ಅದಾದ ನಂತರ ಇದಕ್ಕೆ ಖಾರದ ಪುಡಿನ ಹಾಕೊಳ್ಬೇಕು. ಸುಮಾರು ಒಂದು 3-4 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀವಿ. ಹಾಗೆ ಉಪ್ಪನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೀವಿ. ಅಂದ್ರೆ ಒಂದು 2-3 ಸ್ಪೂನು ಆ ತರ ಹಾಕೊಂಡಿದ್ದೀವಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಎಷ್ಟು ಅಂತ ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಹಾಕೊಂಡಾದ ನಂತರ ಖಾರ ಬುಂದಿ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ಳಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.